ನಮ್ಮ ಭಾವನೆಗಳು ನಮ್ಮ ಸುತ್ತಮುತ್ತ ಇರೋರ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ಬೋದು ಅಂತ ಎಂದಾದ್ರೂ ಯೋಚನೆ ಮಾಡಿದ್ದೀರಾ? ಕೆಲವೊಮ್ಮೆ ನೋಡಿ, ಒಬ್ಬ ವ್ಯಕ್ತಿಯಲ್ಲಿರೋ ಒಂದು ಸಣ್ಣ ಸಕಾರಾತ್ಮಕ ಭಾವನೆ ಒಂದು ಇಡೀ ಸಮೂಹವನ್ನೇ ಬದಲಾಯಿಸುವಷ್ಟು ಶಕ್ತಿಶಾಲಿಯಾಗಿರುತ್ತೆ. ಇವತ್ತಿನ ನಮ್ಮ ಈ ವಿವರಣೆ ಅಂಥದ್ದೇ ಒಂದು ಸಕಾರಾತ್ಮಕತೆಯ ಸಾಂಕ್ರಾಮಿಕ ಶಕ್ತಿಯ ಬಗ್ಗೆ. ಒಬ್ಬ ವ್ಯಕ್ತಿಯ ಒಳ್ಳೆ ಮೂಡ್ ಒಂದು ಇಡೀ ಆಫೀಸ್ ವಾತಾವರಣವನ್ನೇ ಬದಲಾಯಿಸೋಕೆ ಸಾಧ್ಯನಾ? ಇದು ಕೇಳೋಕೆ ಸ್ವಲ್ಪ ಜಾಸ್ತಿನೇ ಆಯ್ತು ಅಂತ ಅನ್ಸ್ಬೋದು ಅಲ್ವಾ? ಆದರೆ ಒಬ್ಬ ವ್ಯಕ್ತಿಯ ನಿಜವಾದ ಅನುಭವವನ್ನು ಕೇಳಿದ್ರೆ ಇದು ಹೇಗೆ ಸಾಧ್ಯ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಈ ಇಡೀ ದೊಡ್ಡ ಬದಲಾವಣೆಯ ಕಥೆ ಶುರುವಾಗಿದ್ದು ತುಂಬಾ ಸಾಮಾನ್ಯವಾದ ಒಂದು ಸಂದರ್ಭದಿಂದ. ಒಬ್ರು ತಮ್ಮ ಕ್ಲೈಂಟ್ ಜೊತೆ ಲಂಚ್ಗೆ ಕೂತಿದ್ರು. ಆದರೆ ಈ ಸಿಂಪಲ್ ಮೀಟಿಂಗ್ ಒಂದು ಅಸಾಧಾರಣ ಬದಲಾವಣೆಗೆ ಕಾರಣ ಆಗುತ್ತೆ ಅಂತ ಅವರಿಬ್ಬರಿಗೂ ಆ ಕ್ಷಣದಲ್ಲಿ ಗೊತ್ತೇ ಇರಲಿಲ್ಲ. ಮಾತುಕತೆ ನಡೀತಿತ್ತು. ಆವಾಗ ಕ್ಲೈಂಟ್ ಒಂದು ವಿಷಯವನ್ನು ಗಮನಿಸದೇ ಇರೋಕೆ ಆಗಲಿಲ್ಲ. ಆ ವ್ಯಕ್ತಿಯ ಮುಖದಲ್ಲಿ ಏನೋ ಒಂದು ವಿಶಿಷ್ಟವಾದ ನಿಜವಾದ ಖುಷಿ ಕಾಣಿಸ್ತಿತ್ತು. ಅದು ಬರೀ ಒಂದು ನಗುವಾಗಿರಲಿಲ್ಲ, ಬದಲಾಗಿ ಅವರೊಳಗಿಂದ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಹೊರಗೆ ಬರ್ತಿತ್ತು. ಅದನ್ನು ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇರಲಿಲ್ಲ. ಈ ಖುಷಿಯ ಹಿಂದಿರೋ ಸೀಕ್ರೆಟ್ ಏನು ಅಂತ ಕ್ಲೈಂಟ್ ಕೇಳಿದಾಗ ನಿರೂಪಕರು ದ ಸೀಕ್ರೆಟ್ ಅನ್ನೋ ಒಂದು ಸಿನಿಮಾ ಬಗ್ಗೆ ಹೇಳಿದ್ರು. ಇದರ ಕಾನ್ಸೆಪ್ಟ್ ಲಾ ಆಫ್ ಅಟ್ರಾಕ್ಷನ್ ಅಂತ. ಅಂದ್ರೆ ನಾವು ಒಳ್ಳೆದನ್ನ ಯೋಚನೆ ಮಾಡಿದ್ರೆ ನಮ್ಮ ಜೀವನಕ್ಕೆ ಒಳ್ಳೆದೇ ಆಗುತ್ತೆ ಅನ್ನೋ ಒಂದು ತತ್ವ. ಈ ಮಾತು ಕೇಳಿದ ತಕ್ಷಣ ಕ್ಲೈಂಟ್ನ ಕುತೂಹಲ ಇನ್ನಷ್ಟು ಹೆಚ್ಚಾಯಿತು. ಇಲ್ಲಿಂದ ನೋಡಿ, ಕತೆ ಒಂದು ಇಂಟ್ರೆಸ್ಟಿಂಗ್ ತಿರುವು ತಗೊಳ್ಳುತ್ತೆ. ಒಂದು ಸಣ್ಣ ಕುತೂಹಲದ ಕಿಡಿ ಹೇಗೆ ಮಿಂಚಿನ ವೇಗದಲ್ಲಿ ಒಂದಾದ ಮೇಲೊಂದರಂತೆ ದೊಡ್ಡ ಬದಲಾವಣೆಗೆ ಕಾರಣವಾಯಿತು ಅನ್ನೋದನ್ನ ನೋಡೋದೇ ಒಂದು ಚೆಂದ. ನೋಡಿ, ಈ ಪಾಸಿಟಿವ್ ಐಡಿಯಾ ಹೇಗೆಲ್ಲ ಹರಡ್ತು ಅಂತ. ಮೊದಲು ಶುರುವಾಗಿದ್ದು ಆ ಊಟದ ಟೇಬಲ್ ಮೇಲೆ. ಅಲ್ಲಿಂದ ಒಂದು ಇಮೇಲ್ ಮೂಲಕ ಆ ಸಿನಿಮಾದ ಲಿಂಕ್ ಶೇರ್ ಆಯಿತು. ಅದನ್ನ ನೋಡಿದ ಆ ಕ್ಲೈಂಟ್ ಅದೆಷ್ಟು ಇಂಪ್ರೆಸ್ ಆದ್ರು ಅಂದ್ರೆ ತಕ್ಷಣ ಫೋನ್ ಮಾಡಿ ಮಾತಾಡಿದ್ರು. ಅಷ್ಟಕ್ಕೆ ನಿಲ್ಲಿಲ್ಲ. ಈ ಅದ್ಭುತ ಐಡಿಯಾನ ಯಾಕೆ ತನ್ನ ಇಡೀ ಟೀಮ್ ಜೊತೆ ಹಂಚ್ಕೋಬಾರ್ದು ಅಂತ ಒಂದು ಸ್ಟಾಫ್ ಮೀಟಿಂಗ್ ಕರೆದ್ರು. ಆ ಕ್ಲೈಂಟ್ ಮೇಲಾದ ಪರಿಣಾಮ ಅಸಾಧಾರಣವಾಗಿತ್ತು. ಅವರಿಗೆ ಎಷ್ಟು ಸ್ಫೂರ್ತಿ ಸಿಕ್ಕಿತ್ತಂದ್ರೆ ಮರುದಿನವೇ ಕಾಲ್ ಮಾಡಿ ಸುಮಾರು ಅರ್ಧ ಗಂಟೆಗಿಂತ ಹೆಚ್ಚು ಹೊತ್ತು ಆ ಸಿನಿಮಾದ ಕಾನ್ಸೆಪ್ಟ್ ಬಗ್ಗೆನೇ ಮಾತಾಡಿದ್ರು. ಇದು ತುಂಬಾ ಮುಖ್ಯವಾದ ಟರ್ನಿಂಗ್ ಪಾಯಿಂಟ್. ಈ ಐಡಿಯಾ ಇನ್ನೂ ಇಬ್ಬರ ಮಧ್ಯೆ ಮಾತ್ರ ಉಳಿದುಕೊಳ್ಳಲಿಲ್ಲ. ಕೇವಲ 2 ದಿನಗಳಲ್ಲಿ ಆ ಕ್ಲೈಂಟ್ ಇದನ್ನ ತಮ್ಮ ಇಡೀ ಸಿಬ್ಬಂದಿಗೆ ತಲುಪಿಸಬೇಕು ಅಂತ ಡಿಸೈಡ್ ಮಾಡಿದ್ರು. ಇದೊಂದು ರೀತಿಯ ಸಾಮೂಹಿಕ ಅನುಭವ ಆಗೋಕ್ ಹೊರಟಿತ್ತು. ಇದು ಹೇಗಿತ್ತು ಅಂದ್ರೆ ನಿಂತಿರೋ ನೀರಿಗೆ ಒಂದು ಕಲ್ಲೆಸೆದ ಹಾಗೆ. ಒಬ್ಬ ವ್ಯಕ್ತಿಯ ಸ್ಫೂರ್ತಿ ಈಗ ಸಣ್ಣ ಸಣ್ಣ ಅಲೆಗಳನ್ನ ಸೃಷ್ಟಿಸೋಕೆ ಶುರು ಮಾಡಿತು. ಈ ಅಲೆಗಳು ಇಡೀ ಆಫೀಸ್ನ ತಲುಪೋಕೆ ರೆಡಿಯಾಗಿದ್ವು. ಹಾಗಾದ್ರೆ ಆ ಸ್ಟಾಫ್ ಮೀಟಿಂಗಲ್ಲಿ ಏನಾಯ್ತು? ಈ ಪಾಸಿಟಿವಿಟಿಯ ಅಲೆ ಇಡೀ ಆಫೀಸ್ನ ವಾತಾವರಣವನ್ನೇ ಹೇಗೆ ಬದಲಾಯಿಸಿತು? ಬನ್ನಿ, ಅದರ ಪರಿಣಾಮ ಏನು ಅಂತ ನೋಡೋಣ. ಆ ಸಿನಿಮಾನ ನೋಡಿದ್ಮೇಲೆ ಇಡೀ ಟೀಮಲ್ಲಿ ಒಂದು ಹೊಸ ಚರ್ಚೆ ಶುರುವಾಯಿತು. ಒಂದು ಹೊಸ ಹುರುಪು ಬಂತು. ಜನ ಬರೀ ತಮ್ಮ ಕೆಲಸದ ಬಗ್ಗೆ ಮಾತ್ರ ಮಾತಾಡದೆ ತಮ್ಮ ಪರ್ಸನಲ್ ಲೈಫ್ ಮತ್ತೆ ಡೆವಲಪ್ಮೆಂಟ್ ಬಗ್ಗೆನೂ ತುಂಬಾನೇ ಉತ್ಸಾಹದಿಂದ ಮಾತಾಡೋಕೆ ಶುರು ಮಾಡಿದ್ರು. ಆಫೀಸ್ ವಾತಾವರಣವೇ ಬದಲಾದ ಹಾಗೆ ಆಗಿತ್ತು. ಓಕೆ, ಈ ಉತ್ಸಾಹ, ಈ ಚರ್ಚೆ ಎಲ್ಲ ಬರೀ 1 ದಿನಕ್ಕೋ ಅಥವಾ 1 ವಾರಕ್ಕೋ ಸೀಮಿತವಾಗಿತ್ತಾ? ಖಂಡಿತ ಇಲ್ಲ. ಈ ಒಂದು ಸಣ್ಣ ಐಡಿಯಾ ಬಹಳ ದಿನಗಳ ಕಾಲ ಉಳಿಯುವಂಥ ಒಂದು ಪರಿಣಾಮವನ್ನ ಬೀರಿತ್ತು. ಮೊದಲೆಲ್ಲ ಅವ್ರದ್ದು ಒಂದು ಫಾರ್ಮಲ್ ಪ್ರೊಫೆಷನಲ್ ಸಂಬಂಧ ಅಷ್ಟೇ. ಆದರೆ ಈ ಘಟನೆ ನಂತರ ಎಲ್ಲವೂ ಚೇಂಜ್ ಆಯಿತು. ಇವತ್ತಿಗೂ ಆ ಕ್ಲೈಂಟ್ ಆಗಾಗ ಕಾಲ್ ಮಾಡಿ ತಮ್ಮ ಲೈಫ್ನಲ್ಲಿ ಆದ ಹೊಸ ಆಹಾ ಮೊಮೆಂಟ್ಗಳ ಬಗ್ಗೆ, ಹೊಸ ಹೊಸ ಪ್ರಯೋಗಗಳ ಬಗ್ಗೆ ತುಂಬನೇ ಖುಷಿಯಿಂದ ಮಾತಾಡ್ತಾರೆ. ಇದೊಂದು ದೊಡ್ಡ ಬದಲಾವಣೆ ಅಲ್ವಾ? ಹಾಗಾದ್ರೆ ಇದರ ಒಟ್ಟಾರೆ ಪರಿಣಾಮ 100ಕ್ಕೆ 100ರಷ್ಟು ಪಾಸಿಟಿವ್. ಒಂದು ಒಳ್ಳೆ ಆಲೋಚನೆ ಇಡೀ ಆಫೀಸ್ನ ವಾತಾವರಣವನ್ನೇ ಬದಲಾಯಿಸಿ ಎಲ್ಲರಲ್ಲೂ ಒಂದು ಹೊಸ ಎನರ್ಜಿಯನ್ನ, ಒಂದು ಭರವಸೆಯನ್ನ ತುಂಬಿತು. ಈ ಎಲ್ಲ ಅದ್ಭುತ ಬದಲಾವಣೆಗಳ ಮೂಲ ಎಲ್ಲಿದೆ ಅಂತ ನಾವು ಯೋಚನೆ ಮಾಡಿದ್ರೆ ಎಲ್ಲವೂ ಶುರುವಾಗಿದ್ದು ಆ ಮೊದಲ ಕಿಡಿಯಿಂದ, ಅಂದ್ರೆ ನಿರೂಪಕರ ಸ್ವಂತ ಆಂತರಿಕ ಸ್ಥಿತಿಯಿಂದ. ಏನಿದು ಆಂತರಿಕ ಸ್ಥಿತಿ? ಅದರ ಶಕ್ತಿ ಏನು? ಈ ಕಥೆಯ ಅತಿ ಮುಖ್ಯವಾದ ಪಾಠ ಅಂದ್ರೆ ಅಲೈನ್ಮೆಂಟ್ ಅಥವಾ ಹೊಂದಾಣಿಕೆ. ಇದರ ಅರ್ಥ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ನಮಗೆ ನಿಜವಾಗ್ಲೂ ಏನು ಬೇಕು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಿರೋದು ಮತ್ತು ಆ ವ್ಯಕ್ತಿಯಾಗಿ ಬದುಕೋಕೆ ನಮಗೆ ನಾವೇ ಅವಕಾಶ ಮಾಡಿಕೊಡೋದು. ನಿರೂಪಕರು ಈ ಸ್ಥಿತಿಯಲ್ಲಿದ್ದ ಕಾರಣಕ್ಕೆ ಅವರ ಖುಷಿ ಅಷ್ಟು ಸ್ಪಷ್ಟವಾಗಿ, ಶಕ್ತಿಶಾಲಿಯಾಗಿ ಎಲ್ಲರಿಗೂ ತಲುಪಿದ್ದು. ನಿರೂಪಕರೇ ಹೇಳೋ ಹಾಗೆ ಈ ಅಲೈನ್ಮೆಂಟ್ ಅನ್ನೋ ಸ್ಥಿತಿ ಅಂದ್ರೆ ನಿಜವಾಗ್ಲೂ ನಿರಾಳವಾಗಿ ಉಸಿರಾಡಿದ ಹಾಗೆ ಮತ್ತು ಸಂಪೂರ್ಣವಾಗಿ ನಾನಾಗಿರಲು ಅವಕಾಶ ಸಿಕ್ಕ ಹಾಗೆ. ಈ ಪ್ರಾಮಾಣಿಕತೆ ಮತ್ತು ಆಂತರಿಕ ಸ್ವತಂತ್ರದ ಫೀಲಿಂಗ್ ಇದೆಯಲ್ಲ, ಅದೇ ಬೇರೆಯವರನ್ನ ಅಷ್ಟು ಸುಲಭವಾಗಿ ಆಕರ್ಷಿಸಿದ್ದು.
ಹಾಗಾಗಿ ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾದ ಮುಖ್ಯ ವಿಷಯ ಅಂದ್ರೆ ಈ ಇಡೀ ಪಾಸಿಟಿವ್ ಅಲೆ ಶುರು ಆಗಿದ್ದೇ ಒಬ್ಬ ವ್ಯಕ್ತಿಯಿಂದ. ಅವರು ತಮ್ಮ ಸ್ವಂತ ಖುಷಿಗೆ, ತಮ್ಮ ನಿಜವಾದ ಆಸೆಗಳಿಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ನಿರ್ಧರಿಸಿದ್ರಿಂದಲೇ ಈ ಅದ್ಭುತ ಪರಿಣಾಮ ಸಾಧ್ಯವಾಗಿದ್ದು. ಈ ಕಥೆ ನಮ್ಗೆ ಸ್ಪಷ್ಟವಾಗಿ ತೋರಿಸೋದು ಒಂದೇ: ಪಾಸಿಟಿವಿಟಿ ಅನ್ನೋದು ನಿಜಕ್ಕೂ ಸಾಂಕ್ರಾಮಿಕ. ಒಬ್ಬ ವ್ಯಕ್ತಿಯಿಂದ ಶುರುವಾದ ಒಂದು ಸಣ್ಣ ಕಿಡಿ ಎಂಥ ದೊಡ್ಡ ಬದಲಾವಣೆಗೆ ಕಾರಣವಾಗಬಲ್ಲದು. ಈಗ ಯೋಚನೆ ಮಾಡಬೇಕಾದ ಪ್ರಶ್ನೆ ಒಂದೇ: ನಮ್ಮಿಂದ ಯಾವ ಸಕಾರಾತ್ಮಕ ಅಲೆ ಶುರುವಾಗಬಹುದು?